ಈ ಜಗತ್ತಿನಲ್ಲಿ ಎಲ್ಲರೂ ತಮ್ಮತ್ತ ಗಮನ ಸೆಳೆಯೋಕೆ ಪ್ರಯತ್ನ ಪಡ್ತಿದ್ದಾರೆ ಅಲ್ವಾ? ಆದ್ರೆ ಕೆಲವರು ಮಾತ್ರ ಬೇಕಂತಲೇ ಆನ್ಲೈನ್ನಿಂದ ದೂರ ಉಳಿಯುತ್ತಾರೆ. ಯಾಕೆ? ಅವರ ಮನಸ್ಸಿನೊಳಗೆ ಏನಿದೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ನೋಡಿ, ಇದನ್ನ ಹೀಗೆ ಯೋಚಿಸಬಹುದು. ಒಂದು ಕಡೆ ಪಬ್ಲಿಕ್ ಗಾರ್ಡ್ನರ್ ಅಂತ ಇರ್ತಾರೆ. ಅಂದ್ರೆ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಎಲ್ಲರ ಜೊತೆ ಹಂಚಿಕೊಳ್ಳೋರು. ಇನ್ನೊಂದು ಕಡೆ ಪ್ರೈವೇಟ್ ಗಾರ್ಡ್ನರ್ ಇದ್ದ ಹಾಗೆ. ಇವರು ತಮ್ಮ ಜೀವನವನ್ನ ತುಂಬಾನೇ ಖಾಸಗಿಯಾಗಿ ಇಟ್ಕೊಳ್ತಾರೆ. ಈ ಇಬ್ಬರ ನಡುವಿನ ವ್ಯತ್ಯಾಸವೇ ನಮ್ಮ ಇವತ್ತಿನ ಕುತೂಹಲದ ವಿಷಯ. ಸೋಷಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣ ಅವರ ನಾಚಿಕೆ ಸ್ವಭಾವನಾ, ಅಥವಾ ನಾವು ಅಂದುಕೊಂಡಿರೋದಕ್ಕಿಂತ ಬೇರೆಯಾದ ಒಂದು ಶಕ್ತಿ ಇದರ ಹಿಂದೆ ಅಡಗಿದೆಯಾ? ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಇದು. ಮೊದಲನೇ ಭಾಗಕ್ಕೆ ಬರೋಣ. ಇದು ಆಂತರಿಕ ಶಕ್ತಿಯ ಸಂಕೇತ. ಹೌದು, ಇದು ಕೇವಲ ಒಂದು ಆಯ್ಕೆಯಲ್ಲ, ಅದಕ್ಕಿಂತಲೂ ಹೆಚ್ಚು. ಮನೋವಿಜ್ಞಾನ ಏನ್ ಹೇಳುತ್ತೆ ಗೊತ್ತಾ? ಈ ರೀತಿ ದೂರ ಉಳಿಯೋದು ಭಯದಿಂದಲ್ಲವಂತೆ. ಬದಲಿಗೆ ಇದೊಂದು ರೀತಿಯ ಆಂತರಿಕ ಭದ್ರತೆಯ ಸಂಕೇತ. ಎಷ್ಟೋ ಜನ ತಮ್ಮ ಜೀವನ ಪೂರ್ತಿ ಹುಡುಕುವ ಒಂದು ರೀತಿಯ ಆತ್ಮವಿಶ್ವಾಸ ಇದು. ಈಗ ಎರಡನೇ ಭಾಗ, ಜನಪ್ರಿಯತೆಗಿಂತ ಗೌಪ್ಯತೆಗೆ ಆದ್ಯತೆ. ಯಾಕೆ ಇವರು ಹೀಗೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಮುಖ್ಯವಾದ ಮಾನಸಿಕ ಕಾರಣ. ಮನೋವಿಜ್ಞಾನದಲ್ಲಿ ಇದಕ್ಕೂ ಒಂದು ಹೆಸರಿದೆ, ಹೈ ಪ್ರೈವಸಿ ಓರಿಯೆಂಟೇಷನ್. ಸಿಂಪಲ್ ಆಗಿ ಹೇಳೋದಾದ್ರೆ ಇವರಿಗೆ ಲೈಕ್ಸ್, ಕಮೆಂಟ್ಸ್ ಅನ್ನೋ ಬಾಹ್ಯ ಮನ್ನಣೆಗಿಂತ ತಮ್ಮ ವೈಯಕ್ತಿಕ ಮಾಹಿತಿಯ ಮೇಲೆ ತಮಗಿರೋ ನಿಯಂತ್ರಣವೇ ಹೆಚ್ಚು ಮುಖ್ಯ ಅನ್ಸುತ್ತೆ. ತುಂಬಾ ಚೆನ್ನಾಗಿರೋ ಒಂದು ಮಾತಿದೆ, ನಮ್ಮ ಜೀವನದ ಬಗ್ಗೆ ನಮಗೆ ಚೆನ್ನಾಗಿ ಅನ್ಸೋಕೆ ಅದನ್ನ ಜಗತ್ತಿಗೆ ಸಾರಿ ಹೇಳ್ಬೇಕಾಗಿಲ್ಲ. ಇದು ಅವರ ಸ್ವಾಭಿಮಾನ ಎಷ್ಟೊಂದು ಭದ್ರವಾಗಿದೆ ಅನ್ನೋದರ ಒಂದು ಸೂಕ್ಷ್ಮ ಸಂಕೇತ ಅಲ್ವಾ? ಸರಿ, ಈಗ ಮೂರನೇ ಭಾಗಕ್ಕೆ ಹೋಗೋಣ. ಆಂತರಿಕ ದಿಕ್ಸೂಚಿ ಅಂದ್ರೆ ಅವರ ದಾರಿ ತೋರಿಸೋದು ಹೊರಗಿನ ಅಭಿಪ್ರಾಯಗಳಲ್ಲ, ಬದಲಿಗೆ ಅವರೊಳಗಿನ ಧ್ವನಿ. ಇದನ್ನ ಸೆಲ್ಫ್ ಕಾನ್ಸೆಪ್ಟ್ ಕ್ಲಾರಿಟಿ ಅಂತ ಕರೀತಾರೆ. ಅಂದ್ರೆ ತಾವ್ಯಾರು, ತಮ್ಮ ಮೌಲ್ಯಗಳೇನು, ಗುರಿಗಳೇನು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಸ್ಪಷ್ಟವಾದ, ಸ್ಥಿರವಾದ ಅರಿವಿರುತ್ತೆ. ಬೇರೆಯವರು ಬಂದು ಅದಕ್ಕೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಅದರ ಜೊತೆಗೆ ಇಂಟರ್ನಲ್ ಲೋಕಸ್ ಆಫ್ ಇವ್ಯಾಲ್ಯುವೇಷನ್ ಅನ್ನೋದು ಕೂಡ ಇವರಲ್ಲಿರುತ್ತೆ. ಅಂದ್ರೆ ತಮ್ಮನ್ನು ತಾವು ಅಳತೆಕೊಳ್ಳೋಕೆ ಇವರು ಬಳಸೋದು ತಮ್ಮದೇ ಆದ ಮಾನದಂಡಗಳನ್ನ. ಬೇರೆಯವರ ಅಳತೆಗೋಲು ಇವರಿಗೆ ಬೇಕಿಲ್ಲ. ಈ ಒಂದು ಮಾತು ಕೇಳಿ, ಇದು ಎಲ್ಲವನ್ನೂ ಹೇಳುತ್ತೆ. ಒಳಗಿನಿಂದ ಬರುವ ಸಂತೋಷಕ್ಕೆ ಯಾವುದೇ ದೃಢೀಕರಣದ ಅಗತ್ಯವಿಲ್ಲ. ಎಷ್ಟು ನಿಜ ಅಲ್ವಾ? ನಾಲ್ಕನೆಯ ಭಾಗ, ಡಿಜಿಟಲ್ ಭ್ರಮೆಯಿಂದ ಪಾರಾಗುವುದು. ಇದು ಸುಮ್ಮನೆ ದೂರ ಉಳಿಯೋದಲ್ಲ, ಪ್ರಜ್ಞಾಪೂರ್ವಕವಾಗಿ ವಾಸ್ತವವನ್ನ ಆಯ್ಕೆ ಮಾಡ್ಕೊಳ್ಳೋದು. ಯಾಕಂದ್ರೆ ಸೋಷಲ್ ಮೀಡಿಯಾ ಅನ್ನೋದು ಹೆಚ್ಚಾಗಿ ಒಂದು ಡಿಜಿಟಲ್ ಭ್ರಮೆಯ ಮೇಲೇನೆ ನಡೆಯೋದು. ಅಲ್ಲಿ ಪ್ರತಿಯೊಬ್ರೂ ತಮ್ಮ ಬೆಸ್ಟ್ ವರ್ಷನ್ನನ್ನೇ ತೋರಿಸ್ತಾರೆ. ಈ ವಿಕೃತ ವಾಸ್ತವದ ಜೊತೆ ನಮ್ಮನ್ನ ನಾವು ಹೋಲಿಕೆ ಮಾಡ್ಕೊಳ್ಳೋ ಅಪಾಯದಿಂದ ಇವರು ದೂರ ಇರ್ತಾರೆ. ಮನೋವಿಜ್ಞಾನದಲ್ಲಿ ಇದಕ್ಕೆ ಸೋಷಿಯಲ್ ಕಂಪ್ಯಾರಿಸನ್ ಥಿಯರಿ ಅಂತಾರೆ. ಅಂದ್ರೆ ಮನುಷ್ಯರು ತಮ್ಮ ಮೌಲ್ಯವನ್ನ ಅಕ್ಕಪಕ್ಕದೋರ್ ಜೊತೆ ಹೋಲಿಕೆ ಮಾಡಿಕೊಂಡೇ ನಿರ್ಧರಿಸ್ತಾರೆ ಅನ್ನೋದು. ಸೋಷಿಯಲ್ ಮೀಡಿಯಾದ ನೆಗೆಟಿವ್ ಎಫೆಕ್ಟ್ಸ್ಗೆ ಇದೇ ಮೂಲ ಕಾರಣ, ಮತ್ತು ಅದರಿಂದ ಇವರು ಜಾಗರೂಕರಾಗಿರ್ತಾರೆ. ಈ ಚಕ್ರವನ್ನ ನೋಡಿ, ಇದು ಸೋಷಿಯಲ್ ಮೀಡಿಯಾ ವ್ಯಸನದ ಮೂಲ. ಹಂತ 1, ಒಂದು ಪೋಸ್ಟ್ ಹಾಕ್ತೀವಿ. ಹಂತ 2, ಲೈಕ್ಸ್, ಕಮೆಂಟ್ಸ್ಗಾಗಿ ಕಾಯ್ತೀವಿ. ಹಂತ 3, ಲೈಕ್ ಬಂದಾಗ ಮೆದುಳಲ್ಲಿ ಡೋಪಮೈನ್ ರಿಲೀಸ್ ಆಗತ್ತೆ, ಒಂದು ಸಣ್ಣ ಖುಷಿ. ಹಂತ 4, ಆ ಖುಷಿಗಾಗಿ ಇನ್ನಷ್ಟು ಹಾಕ್ತೀವಿ. ಈ ಚಕ್ರದಿಂದ ಪ್ರಜ್ಞಾಪೂರ್ವಕವಾಗಿ ಹೊರಬಂದವರೇ ಈ ಡಿಜಿಟಲ್ ಇನ್ವಿಸಿಬಲ್ ಜನ. 5ನೇ ಭಾಗ, ರಹಸ್ಯದ ಶಕ್ತಿ. ಎಲ್ಲವನ್ನೂ ಎಲ್ಲರ ಮುಂದಿಡೋ ಈ ಜಗತ್ತಿನಲ್ಲಿ ಕೆಲವೊಂದನ್ನು ಗುಟ್ಟಗೆ ಇಟ್ಕೊಳ್ಳೋದೇ ಒಂದು ದೊಡ್ಡ ಶಕ್ತಿ. ಇದನ್ನ ಒಂದು ಸುಂದರವಾದ ಖಾಸಗಿ ತೋಟಕ್ಕೆ ಹೋಲಿಸಬಹುದು. ನಿಮ್ಮ ತೋಟದಲ್ಲಿರೋ ಹೂಗಳನ್ನ ಬೇರೆಯೋರು ನೋಡೋಕೆ ಆಗ್ತಿಲ್ಲ ಅಂದ ಮಾತ್ರಕ್ಕೆ ಆ ತೋಟದಲ್ಲಿ ಹೂವುಗಳು ಅರಳಿಲ್ಲ ಅಂತ ಅರ್ಥವಲ್ಲ. ಅದರ ನಿಜವಾದ ಬೆಲೆ, ಅದರ ಸೌಂದರ್ಯ ನಿಮಗೆ ಮಾತ್ರ ಗೊತ್ತಿದೆ ಅಂತ ಅರ್ಥ. ಈ ಸಂಯಮ ಅನ್ನೋದು ನಾಚಿಕೆಯಲ್ಲ, ಅದು ಅರಿವಿನ ಶಕ್ತಿಯ ಸಂಕೇತ, ಒಂದು ಚಿಂತನಶೀಲವಾದ, ಶಕ್ತಿಯುತವಾದ ಆಯ್ಕೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಡಿಜಿಟಲ್ ಜಗತ್ತಿನಲ್ಲಿ ಹೆಚ್ಚು ಕಾಣಿಸಿಕೊಳ್ಳದ ವ್ಯಕ್ತಿಗಳು ಸಾಮಾನ್ಯವಾಗಿ ಹೇಗಿರ್ತಾರೆ? ಅವರು ವಾಸ್ತವದಲ್ಲಿ ಗಟ್ಟಿಯಾಗಿ ಬೇರೂರಿರುತ್ತಾರೆ, ಭಾವನಾತ್ಮಕವಾಗಿ ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ, ತಮ್ಮ ಬಗ್ಗೆ ತಮಗೆ ಅರಿವಿರುತ್ತೆ, ಮತ್ತು ಅವರು ಆಳವಾದ ಚಿಂತಕರೂ ಆಗಿರ್ತಾರೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಮೂಡುತ್ತೆ. ಎಲ್ಲರೂ ತಮ್ಮನ್ನು ತಾನು ತೋರಿಸ್ಕೊಳ್ಳೋಕೆ, ಪ್ರದರ್ಶನಕ್ಕಿಡೋಕೆ ಓಡುತ್ತಿರುವ ಈ ಜಗತ್ತಿನಲ್ಲಿ ಹೀಗೆ ಮರೆಯಾಗಿ, ಅದೃಶ್ಯವಾಗಿ ಉಳಿಯುವುದರಲ್ಲಿ ಅಡಗಿರುವ ನಿಜವಾದ ಶಕ್ತಿ ಆಖಿರಿ ಏನು? ಇದ್ರ ಬಗ್ಗೆ ಯೋಚಿಸಿ.